ಗುರು ಶ್ರೀ ಮೂಕಾಂಬಿಕೆ. ಆದಿಶಂಕರರು ಕೇರಳದಲ್ಲಿ ತಾಯಿ ಮೂಕಾಂಬಿಕೆ ದಿವ್ಯ ಸಾನ್ನಿಧ್ಯದ ಇಚ್ಛೆ ಹೊತ್ತು ಕೊಡಚಾದ್ರಿ ಬೆಟ್ಟದಲ್ಲಿ ಆಕೆಯ ಕುರಿತು ತಪೋಯಜ್ಞವನ್ನು ಕೈಗೊಳ್ಳುತ್ತಾರೆ. ಶುದ್ಧ ಭಕ್ತಿಗೆ ನೀರಾಗಿ ಹರಿಯುವ ತಾಯೇ ಶಂಕರರ ಮುಂದೆ ಬಂದು ನಿಂತು ಬಿಡುತ್ತಾಳೆ. ತುಂಬುಗಣ್ಣಿನ ಶಂಕರರು ತಾವು ಬಂದು ಕೇರಳದಲ್ಲಿ ನೆಲೆಸಿ ತನ್ನಿಚ್ಛೆ ಪೂರೈಸಬೇಕೆಂಬ ಶಿಶುಕೋರಿಕೆ ಸಲ್ಲಿಸಿದಾಗ ತತ್ ಕ್ಷಣದಲ್ಲಿ ಅಸ್ತು ಎಂದ ತಾಯಿ ಜೊತೆಗೊಂದು ಷರತ್ತನ್ನು ಸಹ ಇಡುತ್ತಾಳೆ. ನೀನು ಮುಂದೆ ಮುಂದೆ ಹೋಗಬೇಕು, ನಾನು ನಿನ್ನನ್ನೇ ಹಿಂಬಾಲಿಸಿ ನಿನ್ನ ದಾರಿಯಲ್ಲೇ ಬರುತ್ತೇನೆ, ನಿನ್ನ ಗಮ್ಯ ತಲುಪುವವರೆಗೂ ಹಿಂದಿರುಗಬಾರದು ಎಂದು. ಅದಕ್ಕೆ ಮುಗ್ಧ ಪ್ರಶ್ನಾರ್ಥಕ್ಕೆ ನಗೆಬೀರಿದ ಶಂಕರರು ಆಗಲಿ ಎಂದು ಹೆಜ್ಜೆ ಹಾಕತೊಡಗುತ್ತಾರೆ. ಹಿಂದೆ ತಾಯಿ ಬರುತ್ತಿರುವುದನ್ನು ಆಕೆಯ ಗೆಜ್ಜೆ ನಾದದಿಂದಲೇ ದೃಢೀಕರಿಸಿಕೊಳ್ಳುತ್ತಾ ಆಕೆಯ ಸ್ತುತಿಯೊಂದಿಗೆ ಮುಂದುವರಿಯುತ್ತಿರುತ್ತಾರೆ. ಹಾದಿ ಮಧ್ಯದಲ್ಲಿ ಗೆಜ್ಜೆಯ ನಾದ ಕಿವಿಗೆ ಬೀಳುವುದು ನಿಂತಾಗ ಕೊಂಚ